ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾಡಿದ್ದು 1ನೇ ತಾರೀಕು ಎಲ್ಲರೂ CET ಬರೆಯಕ್ಕೆ ರೆಡಿ ಆಗ್ತಿದ್ರು 1, 2, 3ಕ್ಕೆ. ಇದು ತುಂಬಾ ಮುಖ್ಯವಾದಂಥ ವಿಡಿಯೋ. ಯಾರ್ಯಾರು CET ಬರೀಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ, CET ಬರೆಯಕ್ಕೆ ಬರ್ತಾ ಇದ್ದೀರಾ, ಅವ್ರಿಗೆ ತುಂಬಾ ಮುಖ್ಯವಾದ ವಿಡಿಯೋ. ಈ ವಿಡಿಯೋಲಿ ಏನೇನು ಚರ್ಚೆ ಮಾಡಕ್ ಹೋಗ್ತೀವಿ ಅಂದ್ರೆ, ಇವತ್ತು ಸ್ವಲ್ಪ ಹಾಲ್ ಟಿಕೆಟ್ ಸಮಸ್ಯೆ ಆಗಿದೆ, ಅದನ್ನ ಚರ್ಚೆ ಮಾಡ್ತೀವಿ. ಅದಾದ್ಮೇಲೆ ಏನೇನು ತರಬೇಕು CET ಎಕ್ಸಾಮ್ ಬರೆಯೋಕೆ, ಹೇಗೆ ಪ್ರಿಪೇರ್ ಆಗಿ ಬರಬೇಕು ಅನ್ನೋದೊಂದು ಕಡೆ ಆದ್ರೆ, ಬಸ್ ರೂಟ್ ಹೇಗೆ, ಎಲ್ಲಿದೆ ನಮ್ಮ ಸೆಂಟರ್ ಅನ್ನೋದು ಇನ್ನೊಂದು ಕಡೆ. ಅದಾದ್ಮೇಲೆ ನನ್ನ ಪರ್ಸನಲ್ ಆಗಿ ಏನು ಟಿಪ್ಸ್ ನಿಮಗೆ, ಇಷ್ಟನ್ನ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಮೊದಲಿಗೆ ಇನ್ನೂ ಸ್ವಲ್ಪ ಸರ್ವರ್ ಬ್ಯುಸಿ ಇದೆ, ಆಯ್ತಾ. ಇವತ್ತು ಅಪ್ಲೋಡ್ ಆಗಿರೋದ್ರಿಂದ ಸ್ವಲ್ಪ ಸರ್ವರ್ ಬ್ಯುಸಿ ಇದೆ. ಕೆಲವ್ರದ್ದು ಫೋಟೋ ಬರ್ತಾ ಇಲ್ಲ, ಕೆಲವ್ರದ್ದು ಸಿಗ್ನೇಚರ್ ಬರ್ತಾ ಇಲ್ಲ. ಅದಾದ್ಮೇಲೆ ಇನ್ನು ಕೆಲವ್ರದ್ದು ವೆನ್ಯೂ ಯಾವುದು ಅಂತಲೇ ಬರ್ತಾ ಇಲ್ಲ, ಟೈಮ್ ಯಾವುದು ಅಂತ ಬರ್ತಾ ಇಲ್ಲ. ಎಲ್ಲ ಒಂದು ಸ್ವಲ್ಪ ವೆಯ್ಟ್ ಮಾಡಿ, ನಾಳೆ ಬಹುತೇಕ ಸರಿಯಾಗುತ್ತೆ. ಯಾರಿಗೆ ಫೋಟೋ ಮತ್ತು ಸಿಗ್ನೇಚರ್ ಬಂದಿಲ್ಲ ಅವ್ರು ಏನೋ ತಲೆ ಕೆಡಿಸ್ಕೊಂಬೇಡಿ. ನೀವು ದಯವಿಟ್ಟು ಫೋಟೋಗಳನ್ನ ಮತ್ತೆ ವಿತ್ ಆಧಾರ್ ಪ್ರೂಫ್ ತಗೊಂಡೋದ್ರೆ ನಿಮ್ಗೆ ಏನೂ ಸಮಸ್ಯೆ ಆಗಲ್ಲ. ಯಾರ್ಯಾರ್ದು ಫೋಟೋ ಬಂದಿಲ್ಲ ಅವ್ರ ಫೋಟೋಗಳನ್ನ ರೆಡಿ ಮಾಡ್ಕೊಳ್ಳಿ, ಆಯ್ತಾ. ನಾಳೆ ಬಹುತೇಕ ಎಲ್ಲ ಕರೆಕ್ಟ್ ಆಗುತ್ತೆ, ನಾಳೆ ಒಂದ್ಸಲಿ ನೋಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ನೀವು ಕೇಳ್ತಾ ಇರೋದಂದ್ರೆ, ನಾನು 2 ಟಾಪಿಕ್ನ ಸೆಲೆಕ್ಟ್ ಮಾಡಿದ್ದೆ, ಬಟ್ ಒಂದೇ ಟಾಪಿಕ್ CET ಬರ್ತಾ ಇದೆ ಅಂದ್ರೆ, ಅದು ಕೂಡ ನಿಮ್ದು 1ನೇ ತಾರೀಕು ಇರೋದು ಇವಾಗ ಅಪ್ಡೇಟ್ ಆಗಿರುತ್ತೆ, ಆಮೇಲೆ ಬೇರೆದು ಅಪ್ಡೇಟ್ ಆಗಬಹುದು, ಆಯ್ತಾ. ಯಾವುದಕ್ಕೂ ಒಂದ್ಸಲಿ ಮೈಸೂರು ಯೂನಿವರ್ಸಿಟಿ ಮೇಲ್ಗೆ ಒಂದ್ಸಲಿ ನೀವು ಒಂದು ಕಂಪ್ಲೇಂಟ್ನ ರೈಸ್ ಮಾಡಿ, ಅವರು ಖಂಡಿತ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ, ಆಯ್ತಾ. ಅದೊಂದು ಕೆಲಸ ಮಾಡಿ. ಯಾರ್ಯಾರ್ದು 2 ಸಬ್ಜೆಕ್ಟ್ ನಾಳೆ ಬಹುತೇಕ ಅದು ಸರಿ ಆಗ್ಬೋದು, ಸರಿ ಆಗಲಿಲ್ಲ ಅಂದರೆ ಯಾವುದಕ್ಕೂ ಒಂದು ಕಂಪ್ಲೇಂಟ್ನ ಮೇಲ್ ಥ್ರೂ ರೈಸ್ ಮಾಡಿ. ಕಾಲ್ ಅವೈಲಬಲ್ ಇಲ್ಲ ಮೈಸೂರು ಯೂನಿವರ್ಸಿಟಿದು ಸದ್ಯಕ್ಕೆ. ಸರಿನಾ, ಇಷ್ಟು ಇವತ್ತಿನ ಗೊಂದಲ. ಆದರೆ ಈ 1ನೇ ತಾರೀಕು ಏನು ಮಾಡಬೇಕು, ಏನೇನು ತರಬೇಕು ನಾವು CETಗೆ ಅಂತ ಸುಮಾರು ಜನ ಅನ್ಕೋತಾ ಇರ್ತೀರಾ. ಇದಕ್ಕೆ ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ, ಹಾಲ್ ಟಿಕೆಟ್ ಒಂದು 2-3 ಕಾಪಿ ಇಟ್ಕೊಂಡಿರಿ, ಪರ್ಸಲ್ಲಿ ಒಂದು ಕಾಪಿ ಇಟ್ಕೊಂಡಿದ್ರೆ, ಬ್ಯಾಗಲ್ಲಿ ಒಂದು ಕಾಪಿ ಇಟ್ಕೊಂಡಿರಿ, ಮೊಬೈಲಲ್ಲಿ ಒಂದು ಫೋಟೋ ತೆಗೆದು ಇಟ್ಕೊಂಡಿರಿ. ಯಾಕಂದರೆ ನಾಳೆನೇ ಜೆರಾಕ್ಸ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದರೆ ಬೆಳಗ್ಗೆ ಇರೋರು ಬಂದು ಇಲ್ಲಿ ಜೆರಾಕ್ಸ್ ಅಂಗಡಿ ಹುಡ್ಕೋದು ಕಷ್ಟ. ಜೆರಾಕ್ಸ್ ಕಾಪಿನ ಈಗಲೇ ತೆಗೆದಿಟ್ಕೊಂಡಿರಿ, ಆಯಿತಾ. ಯಾವುದಕ್ಕೂ 2 ಪೆನ್ಗಳನ್ನ ಇಟ್ಕೊಂಡಿರಿ. ಜೆಲ್ ಇಂಕ್ ಅಂತೂ ಯೂಸ್ ಮಾಡಬೇಡಿ, ಅದು ಇಂಕು ಶೇಡ್ ಆಗುತ್ತೆ, ಅದರಿಂದ ತೊಂದರೆ ಆಗೋ ಸಾಧ್ಯತೆನೇ ಇರುತ್ತೆ. OMR ಶೀಟ್ ಮೇಲೆ ಎಲ್ಲ ಬೇರೆ ಬೇರೆ ಥರ ಕಾಣಿಸ್ಬೋದು. ಅದರಿಂದ ಹೇಳಿ ಜೆಲ್ ಪೆನ್ನ ಯೂಸ್ ಮಾಡಬೇಡಿ, ಬಾಲ್ ಪಾಯಿಂಟ್ ಪೆನ್ಗಳನ್ನ ಯೂಸ್ ಮಾಡಿ. ಒಂದು 2 ಪೆನ್ ಚೆನ್ನಾಗಿರೋ ಇಟ್ಕೊಂಡಿರಿ. ಆಮೇಲೆ ನಿಮ್ಮ ಫೋಟೋಗಳು 1-2 ನಿಮ್ಮ ಜೊತೆ ಇರಲಿ. ಅವಶ್ಯಕತೆ ಇಲ್ಲ, ಆದರೂ ಸುಮ್ಮನೆ ಗಾಬರಿ ಆಗೋದು ಬೇಡ ಅಂತ ಹೇಳಿ ಹಾಲ್ ಟಿಕೆಟ್ನ ಒಂದು 2-3 ಸಲ ಚೆಕ್ ಮಾಡ್ಕೊಳ್ಳಿ, ಈಗಲೇ ತಿಳಿಸಿದ್ದೀನಿ. ಅದಾದಮೇಲೆ ಆಧಾರ್ ಕಾರ್ಡ್ನ ಅಥವಾ ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ನ ನಿಮ್ಮ ಜೊತೆ ಇಟ್ಕೊಂಡಿರಿ. ಯಾಕಂದರೆ ಯಾವುದಾದ್ರು ಒಂದು ಐಡೆಂಟಿಟಿ ಪ್ರೂಫ್ ಇದ್ದರೆ ಒಳ್ಳೆಯದು ಅಂತ ಹೇಳಿ ಐಡೆಂಟಿ ಪ್ರೂಫ್ನ ಇಟ್ಕೊಂಡಿರಿ. ಜೊತೆಗೆ ನಿಮ್ಗೇನು ವಾಟರ್ ಬಾಟಲ್ ಬೇಕು ಅಂದರೆ ವಾಟರ್ ಬಾಟಲ್, ವಾಚ್ ಕಿಚ್ ಎಲ್ಲ ಹಾಕೊಂಡು ಬರಬೇಡಿ. ನೆನೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇಷ್ಟು ನಿಮಗೆ ಬೇಕಾಗೋ ವಸ್ತು: ಹಾಲ್ ಟಿಕೆಟ್, ಪೆನ್ ಮತ್ತು ಆಧಾರ್ ಪ್ರೂಫ್, ಫೋಟೋಸ್. ಇಷ್ಟನ್ನ ಜೋಪಾನವಾಗಿ ಇಟ್ಕೊಂಡು ಬನ್ನಿ, ಆಯಿತಾ, ದಯವಿಟ್ಟು, ಆಯಿತಾ. ಇನ್ನು ನೆಕ್ಸ್ಟು ಎಲ್ಲರೂ ಜಾಸ್ತಿ ಕೇಳ್ತಾ ಇರುವಂತಹ ಪ್ರಶ್ನೆ, ಮೌಲ್ಯ ಭವನ್ ಅಂದರೆ ಯಾವುದು? ಅದು ಇವ್ಯಾಲ್ಯೂಯೇಷನ್ ಸೆಂಟರ್, ಆಯಿತಾ. ಮೌಲ್ಯ ಭವನ್ ಯೂನಿವರ್ಸಿಟಿಯ ಕುವೆಂಪು ಸ್ಟ್ಯಾಚ್ಯೂ ಮುಂದಿನ ರಸ್ತೆಯಲ್ಲಿ ಇರುವಂತಹ ಒಂದು ಕಟ್ಟಡ, ಆಯಿತಾ. ಈಗಾಗಲೇ ಮೊನ್ನೆ ನಮ್ಮ VC ಅವರು ಒಂದು ವಿಡಿಯೋದಲ್ಲಿ ಮಾಡಿದ್ರು, ಇನ್ಮೇಲೆ ಇಲ್ಲೇ ನಡೆಯುತ್ತೆ ಅಂತ. ಅದೇ ಪ್ರಕಾರ ಈ ವರ್ಷ ಮೌಲ್ಯ ಭವನಲ್ಲೇ ನಡೆಯೋಕ್ಕೆ ಫಿಕ್ಸ್ ಆಗಿದೆ. ದೊಡ್ಡ ಕಟ್ಟಡ, ತುಂಬ ಚೆನ್ನಾಗಿದೆ, ಸೌಲಭ್ಯ ಎಲ್ಲ ಒಳಗೆ, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಗಂಗೋತ್ರಿ ಕೂಡ ಇರುತ್ತೆ. ಬೇಕಾದ್ರೆ ನೀವು ಎಕ್ಸಾಮ್ ಬರೆದ್ಮೇಲೆ ಟೈಮ್ ಇದೆ ಅಂದರೆ ಬೇಕಾದ್ರೆ ಸುತ್ತಾಡ್ಕೊಂಡು ಹೋಗ್ಬೋದು. ಸರಿ, ಈಗ ರೂಟ್ನ ಮಾತಾಡ್ಬಿಡೋಣ. ಫಸ್ಟು ಬಸ್ಸಲ್ಲಿ ಬರೋರಿಗೆ ಮಾತಾಡೋಣ. ನೀವು ಯಾವುದೇ ಊರಿಂದ ಮೈಸೂರಿಗೆ ಬಸ್ ಮುಖಾಂತರ ಬಂದರೆ ನೀವು ಮೈಸೂರಲ್ಲಿ 2 ಬಸ್ ಸ್ಟ್ಯಾಂಡ್ಗಳಿದೆ, ಆಯಿತಾ. 2 ಬಸ್ ಸ್ಟ್ಯಾಂಡ್ಗಳಿದೆ. ಅದರಲ್ಲಿ ಮೇಯ್ನು ಸಬರ್ ಬಸ್ ಸ್ಟ್ಯಾಂಡ್, ಅದು ಬೇರೆ ಬೇರೆ ಊರ ಕಡೆಯಿಂದ ಬಂದು ಇಳಿಯೋದನ್ನ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಅದನ್ನು ನಾವು ಪ್ರೀತಿಯಿಂದ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದು ಅಲ್ಲಿಗೆ ಬಂದು ಬಸ್ಸು ನಿಮ್ಮನ್ನ ಇಳಿಸುತ್ತೆ. ಅಲ್ಲಿಂದ ನೀವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ನಡ್ಕೊಂಡು ಕೂಡ ಹೋಗ್ಬೋದು, 1.5 ಕಿಲೋಮೀಟರ್ ಇದೆ. ಟೈಮ್ ಆಗಿಲ್ಲ ಅಂದರೆ ಬಸ್ಗಳು ಕೂಡ ಹೋಗ್ತಾ ಇರುತ್ತೆ ಸಬರಿಂದ ಸಿಟಿ ಬಸ್ ಸ್ಟ್ಯಾಂಡ್ಸ್ಗೆ, ಆಯಿತಾ. ಅದರಲ್ಲಿ ಕೂಡ ನೀವು ಹೋಗ್ಬೋದು. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ನೀವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ 2 ಹೆಸರಿರೋ ಅಂತ ಬಸ್ಗಳನ್ನ ನೀವು ಹತ್ಬೋದು. ಯೂನಿವರ್ಸಿಟಿಗೆ 2 ಕಡೆ ರೋಡ್ ಇದೆ. ನಿಮ್ಗೆ ಏನಾದರೂ ಟೈಮ್ ತುಂಬ ಇದೆ ಅಂತ ಹೇಳೋದಾದರೆ ಇನ್ನೊಂದು ರೂಟಲ್ಲಿ ಹೋಗ್ಬೋದು, ಇಲ್ಲ ಟೈಮ್ ತುಂಬ ಕಡಿಮೆ ಇದೆ ಅಂದರೆ ಈ ರೂಟಲ್ಲಿ ಬನ್ನಿ. ಒಂದು ನೀವೇನಾದರೂ ಆ ಇವ್ಯಾಲ್ಯೂಯೇಷನ್ ಭವನ್ ಮುಂದೆನೇ ಹೋಗಬೇಕು ಅಂದರೆ ಒಂದು ರೂಟ್ ಇದೆ, ಅದೇ ಬೋಗಾದಿ ಅಥವಾ ಗದ್ದಿಗೆ ಬಸ್ನ ಹತ್ತಬೇಕು. ಬೋಗಾದಿ ಅಂತಿರುತ್ತೆ ಬಸ್ ನೇಮು, ಅಥವಾ ಗದ್ದಿಗೆ ಅಂತಿರುತ್ತೆ. ಬೋಗಾದಿ ಅಥವಾ ಗದ್ದಿಗೆ ಬಸ್ ನಂಬರ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ,
ಬೋಗಾದಿ ಅಥವಾ ಗದ್ದಿಗೆ ಅಂತ ಬಸ್ ಇರುತ್ತೆ. ಆ ಬಸ್ಸನ್ನ ಹತ್ತಿ ನೀವು ಇಳ್ಕೊಬೇಕಾಗಿರೋ ಸ್ಟೇಷನ್ ಹೆಸರನ್ನ ಬರೆದಿಟ್ಕೊಳ್ಳಿ ಇವಾಗಲೇ. ಯೂನಿವರ್ಸಿಟಿ ಗೆಸ್ಟ್ ಹೌಸ್, ಯೂನಿವರ್ಸಿಟಿ ಗೆಸ್ಟ್ ಹೌಸ್, ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಂತ ಅದ್ರ ಸ್ಟಾಪ್ ಹೆಸರು. ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಹತ್ರ ಕಂಡಕ್ಟರ್ನ ಕೇಳಿ 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 ಇದು ಮಾಡ್ಕೊಳ್ಳಿ ಆಯ್ತಾ. ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಂತ ನೀವು ಬೋಗಾದಿ ಮತ್ತೆ ಗದ್ಗೆ ರೋಡ್ ಹತ್ತಿದ್ರೆ ಆ ರೂಟಲ್ಲಿ ಬಂದು ಇಳಿತೀರಾ ಆಯ್ತಾ. ಅಲ್ಲೇ ರೋಡ್ ನಿಮ್ಗೆ ಇಳಿಸ್ತಾರಲ್ಲ ಅದ್ರ ಇಳಿಸೋ ಜಾಗನೇ ಯೂನಿವರ್ಸಿಟಿ ಇವ್ಯಾಲ್ಯೂಯೇಷನ್ ಭವನ್. ಕರೆಕ್ಟಾಗಿ ಅದ್ರ ಗೇಟ್ ಮುಂದೆನೆ ಬಂದು ನೀವು ಇಳಿತೀರಾ ಆಯ್ತಾ. ಆ ರೂಟಲ್ಲಿ ಬರೋರಿಗೆ ಏನೂ ಸಮಸ್ಯೆ ಇಲ್ಲ. ನೀವು ಸಬರಿಂದ ಸಿಟಿಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ಬೋಗಾದಿ ಅಥವಾ ಗದ್ಗೆ ಬಸ್ಸನ್ನು ಹತ್ತಿದ್ರೆ ಕರೆಕ್ಟಾಗಿ ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಮುಂದೆ ಇಳಿಸ್ತಾರೆ. ಅದೇ ಇವ್ಯಾಲ್ಯೂಯೇಷನ್ ಭವನ್ ಆಯ್ತಾ. ಸರ್ ಇದೊಂದು ರೂಟ್ ಆಯಿತು ಸರ್, ನನಗೆ ಟೈಮ್ ಇದೆ, ನಾನು ಆರಾಮಾಗಿ ಬರ್ತೀನಿ, ನನಗೆ ಯೂನಿವರ್ಸಿಟಿ ಎಲ್ಲ ನೋಡ್ಕೊಂಡು ಬರಬೇಕು ಅಂದರೆ ನಿಮ್ಗೊಂದು ರೂಟ್ ಇದೆ. ಅದು ಯಾವುದಪ್ಪ ಅಂದರೆ ಊಟಗಳ್ಳಿ ಇಲ್ವಾಲ ಹಿನ್ಕಲ್ ಅನ್ನೋ ಬಸ್ ರೂಟು. ಈ ಹಿನ್ಕಲ್ ಊಟಗಳ್ಳಿ ಇಲ್ವಾಲ ಅನ್ನೋ ಬಸ್ ರೂಟ್ ಇರುತ್ತೆ. ಅದು ಬಸ್ ನಂಬರ್ ಮರ್ತೋಗಿದೆ. ಅದನ್ನು ಹತ್ತಿದ್ರೆ ನೀವು ಇಳ್ಕೊಬೇಕಾಗಿರೋ ಸ್ಟಾಪ್ ಹೆಸರು BMH ಅಂತ. BMH ಹಾಸ್ಪಿಟ್ಲ್ ಹತ್ರ ಇಳಿಸ್ತಾರೆ. ಅಲ್ಲಿಂದ ಸ್ವಲ್ಪ ಹಿಂದೆ ಬಂದರೆ ಅಲ್ಲೊಂದು ಮುರಿದೋಗಿರೋಂಥ ಒಂದು ಕಬ್ಬಣದ ಗೇಟ್ ಇರುತ್ತೆ. ಅದರೊಳಗೆ ನೀವು ಎಂಟ್ರ್ ಆದರೆ ನೀವು ಗಂಗೋತ್ರಿ ಒಳಗಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದರೆ ಈ ಕಡೆ ಗೇಟಿಗೆ ಬಂದು ಈ ಕಡೆ ನಿಮಗೆ ಏನೋ ಸಿಗುತ್ತೆ. ಈ ಕಡೆ ನಿಮಗೆ ಏನೋ ನಮ್ಮ ಇವ್ಯಾಲ್ಯೂಯೇಷನ್ ಭವನ್ ಸಿಗುತ್ತೆ. ಅದೊಂದು ಸ್ವಲ್ಪ ಗೊಂದಲ, ಯಾರು ಹೊಸಬ್ರು ಇದನ್ನು ಟ್ರೈ ಮಾಡೋಕೆ ಹೋಗ್ಬೇಡಿ. ಆದಷ್ಟು ಯಾವುದು ನಮ್ಮ ಬೋಗಾದಿ ಮತ್ತು ಗದ್ಗೆ ಬಸ್ ಹತ್ತಿ ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಹತ್ರನೇ ಇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದು ಬೆಸ್ಟ್ ವೇ ಆಯಿತಾ. ಇಲ್ಲ ಸರ್ ನನ್ನ ಹತ್ರ ದುಡ್ಡಿದೆ ಅಂದರೆ ಟೈಮ್ ಕಡಿಮೆ ಇದೆ ಅಂದರೆ ಬೆಸ್ಟು. ನಮ್ಮ ಮೈಸೂರಲ್ಲಿ ರ್ಯಾಪಿಡೋ ಊಬರ್ ಅಲೋ ಇದೆ ಆಯಿತಾ. ರ್ಯಾಪಿಡೋ ಊಬರ್ ವರ್ಕ್ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಹಬ್ಬ ಅಂದರೆ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ಗಳಿಂದ 50ರಿಂದ 60 ರೂಪಾಯಿ ತೊಗೊಬೋದು ಅಷ್ಟೇ. ನೀವು ಯೂನಿವರ್ಸಿಟಿ ಇವ್ಯಾಲ್ಯೂಯೇಷನ್ ಭವನ್ ಅಂತ ಟೈಪ್ ಮಾಡ್ತಿದ್ದಂಗೆ 5 ನಿಮಿಷದಲ್ಲಿ ಬಂದು ನಿಮ್ಮನ್ನ ಪಿಕ್ ಮಾಡಿ 10-15 ನಿಮಿಷದಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಯಾರ್ಯಾರು ಎಮರ್ಜೆನ್ಸಿಲಿ ಇರ್ತಿರೋ ಇವತ್ತೇ ಊಬರ್ ಮತ್ತು ರ್ಯಾಪಿಡೋ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದ್ರದ್ದು ಹೆಸರು ಇವ್ಯಾಲ್ಯೂಯೇಷನ್ ಭವನ್ ಅಥವಾ ಮೌಲ್ಯ ಭವನ್ ಅಂತ ಇರುತ್ತೆ. ಅದನ್ನು ಟೈಪ್ ಮಾಡಿದ್ರೆ ನೀವು ಎಲ್ಲಿಂದ ಇರ್ತೀರೋ ಅಲ್ಲಿಂದನೇ ಬಂದು ಪಿಕ್ ಮಾಡ್ತಾರೆ. ಆದಷ್ಟು ಬೇಗ ಹೋಗೋಕೆ ಟ್ರೈ ಮಾಡಿ ಅಲ್ಲಿಗೆ, ಸುಮ್ಮನೆ ಗಾಬರಿ ಮಾಡ್ಕೊಂಬೇಡಿ. ಇನ್ನು ಟ್ರೈನಲ್ಲಿ ಬರೋರು ಏನು ಮಾಡಬೇಕಪ್ಪ ಅಂದರೆ ಟ್ರೈನಲ್ಲಿ ಬರೋರು ಸೇಮ್ ಟ್ರೈನಿಂದ ಇಳಿದು ಸರ್ ಏನೋ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿ. ಇಲ್ಲಾಂದರೆ ನೀವು ಡೈರೆಕ್ಟ್ ನೀವು ಈ ರೂಟಲ್ಲೂ ಬರ್ಬೋದು, ಇಲ್ವಾಲ ಊಟಗಳ್ಳಿ ರೂಟಲ್ಲೂ ಬರ್ಬೋದು. ಅಲ್ಲಿಂದ ಬೇಕಾದರೂ ಬನ್ನಿ ಆಯಿತಾ. ಇಷ್ಟು ಬಸ್ಸಿನ ಬಗ್ಗೆ ಯಾರಾದ್ರೂ ಒಂದು ಸ್ವಲ್ಪ 50-60 ರೂಪಾಯಿ ಖರ್ಚಾಗುತ್ತೆ ಕಣ್ರಿ. ನೀವು ಅದನ್ನು ಏನೋ ಉಳ್ಸಕ್ಕೆ ಹೋಗಿ ದಯವಿಟ್ಟು ಲೇಟ್ ಮಾಡ್ಕೊಬೇಡಿ. 50-60 ರೂಪಾಯಿ 3 ಜನ ಫ್ರೆಂಡ್ಸ್ ಬಂದಿದ್ರೆ ಏನಕ್ಕೂ 10 ರೂಪಾಯಿ 20 ರೂಪಾಯಿ ಆಗುತ್ತೆ ಆಯಿತಾ. ಬಸ್ಗಳು ಕೂಡ ರಶ್ ಇರುತ್ತೆ. ಯಾಕಂದರೆ ಅವು ಮಕ್ಕಳು ಕೂಡ ಏನೋ ಸ್ಟೂಡೆಂಟ್ಸ್ ಕೂಡ ಕಾಲೇಜಿಗೆ ಬರ್ತಾ ಇರೋಂಥ ಟೈಮ್ ಅದು. ಅದರಿಂದ ಸೀಟ್ ಸಿಗದೆ ಇರೋದಿರ್ಬೋದು. ಮೈಸೂರಲ್ಲಿ ಭಯಾನಕ ರಶ್ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಬೇಗ ಹೋಗಿ, ಸೆಂಟ್ರಿಗೆ ಅರ್ಧ ಗಂಟೆ ಮುಂದೆ ಹೋಗಿ ನಾನು ಹೇಳೋದು ಆಯ್ತು. ಇದೊಂದು ಕಡೆ ಆಯಿತು. ಇನ್ನು ಕೊನೆಯದು ನನ್ನ ಕಡೆಯಿಂದ ಟಿಪ್ಸ್ ಏನು? ನನ್ನ ಕಡೆಯಿಂದ ಏನಿಲ್ಲ, ನಾನು ಇವಾಗ ಆಗಲೇ ಕೊಡ್ತಾ ಇರ್ತೀನಿ ಟಿಪ್ಸ್ನ. 50ಕ್ಕೆ 50 ಕ್ವಶನ್ನು ಅಟೆಂಡ್ ಮಾಡಿ, ಯಾವುದನ್ನು ಬಿಡಬೇಡಿ. OMR ಶೀಟಲ್ಲಿ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕಿ ಆಯಿತಾ. ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕಿ OMR ಶೀಟನ್ನು ನೀಟಾಗಿ ಮೇಂಟೈನ್ ಮಾಡಿ. ಅದಾದಮೇಲೆ ಪೆನ್ಗಳು ತೊಗೊಂಡೋಗಿ, ಅದಾದಮೇಲೆ ಪ್ಯಾನಿಕ್ ಆಗಬೇಡಿ, ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಹೋಗಿರಿ. ಅದಾದಮೇಲೆ 50ಕ್ಕೆ 50 ಕ್ವಶನ್ನು ಅಟೆಂಡ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದರೆ ಮೈಸೂರು ಹೊಸ್ತಾಗಿರುತ್ತೆ. ಏನೇನೋ ಗೊಂದಲಗಳು ಮಾಡ್ಕೊಬೇಡಿ. ಏನಾದರೂ ಗೊಂದಲ ಆದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ. ಯಾರ್ಯಾರು ಬೇರೆ ಊರುಗಳಿಂದ ದೂರದಲ್ಲಿ ಬರ್ತಾ ಇದ್ದೀರಾ ಅವ್ರಿಗೆ ಹುಡುಗರು ಯಾರು ಪರಿಚಯ ಇದ್ದರೆ ಹುಡುಗರು ಹಾಸ್ಟೆಲ್ಗಳಲ್ಲಿ ಉಳ್ಕೊಳ್ಳಿ. ಹುಡುಗಿರಿಗೆ PG ಒಂದಿನಕ್ಕೆ ಪೇ ಮಾಡಿ ಕೊಡ್ತಾರಾ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಆಯಿತಾ. ಯಾರ್ಯಾರು ಬೇರೆ ಊರಿಂದ ಬರ್ತಾ ಇದ್ದಾರೆ ಅದನ್ನು ತಿಳಿಸಿ ಆಯಿತಾ. ಇಷ್ಟೇ ನಾನು ನಿಮಗೆ ಏನು ಇದು ಕೊಡೋಕ್ಕೆ ಹೇಳೋದು. 50ಕ್ಕೆ 50 ಕ್ವಶನ್ ಅಟೆಂಡ್ ಮಾಡಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಆಯಿತಾ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೈಸೂರು ಯೂನಿವರ್ಸಿಟಿಯ CET ಬರೆಯೋಕ್ಕೆ ಬರ್ತಾ ಇರೋರಿಗೆ ಕಂಪ್ಲೀಟ್ ಮಾಹಿತಿ ಇರುವಂಥ ವಿಡಿಯೋ ಆಯಿತಾ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಲೈಕ್ ಮಾಡದೇ ಇರೋ ಪರವಾಗಿಲ್ಲ, ಚೆನ್ನಾಗಿ ಎಕ್ಸಾಮ್ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಇದೇ ರೀತಿಯ ಮೈಸೂರು ಯೂನಿವರ್ಸಿಟಿಯ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ಇಷ್ಟು ನಿಮ್ಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಹುತೇಕ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ, ಕೆಲಸದ ಮಧ್ಯೆ ಬಿಡುವಾದರೆ ಬರ್ತೀನಿ, ಇಲ್ಲಾಂದರೆ ಬರೋಕ್ಕಾಗಲ್ಲ ಆಯಿತಾ. ಎಲ್ಲರೂ ಚೆನ್ನಾಗಿ ಬರೀರಿ CETನ. ಆಲ್ ದ ಬೆಸ್ಟ್. ನಾಳೆ ಸಂಜೆ 7 ಗಂಟೆಗೆ ಲೈವ್ನೂ ಬರ್ತೀನಿ ಆಯಿತಾ. ಥ್ಯಾಂಕ್ ಯು. ಬೈ.